ಹಾಸನದಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ಇನ್ನು ಸಿಗ್ತಾ ಇರೋ ಕಡೆ ಕೂಡ ಎಲ್ಪಿಜಿ ದರ ಸಿಕ್ಕಾಪಟ್ಟೆ ಹೆಚ್ಚಳ ಇದೆ. ಪ್ರತಿ ಕೆಜಿಗೆ 100 ರೂಪಾಯಿ ಅಷ್ಟಾಗಿದೆ. ಸೊ ಇದು ಆಟೋ ಚಾಲಕರಿಗೆ ಸಂಕಟವನ್ನು ಉಂಟು ಮಾಡ್ತಾ ಇದೆ. ನಾವು ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಈ ದರ ಏರಿಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಆಟೋ ಚಾಲಕರು ಹಾಸನದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ, ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುಚ್ಚಾಕ ಹೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವ್ ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗೋದು ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವುದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬೀಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಡು ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿಯಾದಂತ ಒಂದು ದರ ನಿಗದಿ ಮಾಡಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿಯಾದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿಯಾದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ, ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಲೆಯನ್ನ ನಿಗದಿತ ದರಕ್ಕೆ ನಿಲ್ಲಿಸಬೇಕು ಅನ್ನುವಂತ ಪ್ರತಿಭಟನೆ ಒತ್ತಾಯವನ್ನ ಹಾಸನದಲ್ಲೂ ಕೂಡ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಯಶವಂತ್, ರಿಪಬ್ಲಿಕ್ ಕನ್ನಡ. ಹಾಸನದಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ಇನ್ನು ಸಿಗ್ತಾ ಇರೋ ಕಡೆ ಕೂಡ ಎಲ್ಪಿಜಿ ದರ ಸಿಕ್ಕಾಪಟ್ಟೆ ಹೆಚ್ಚಳ ಇದೆ. ಪ್ರತಿ ಕೆಜಿಗೆ 100 ರೂಪಾಯಿ ಅಷ್ಟಾಗಿದೆ. ಸೊ ಇದು ಆಟೋ ಚಾಲಕರಿಗೆ ಸಂಕಟವನ್ನು ಉಂಟು ಮಾಡ್ತಾ ಇದೆ. ನಾವು ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಈ ದರ ಏರಿಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಆಟೋ ಚಾಲಕರು ಹಾಸನದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ, ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುಚ್ಚಾಕ ಹೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವ್ ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗೋದು ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವುದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬೀಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಡು ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿಯಾದಂತ ಒಂದು ದರ ನಿಗದಿ ಮಾಡಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿಯಾದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿಯಾದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ, ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಲೆಯನ್ನ ನಿಗದಿತ ದರಕ್ಕೆ ನಿಲ್ಲಿಸಬೇಕು ಅನ್ನುವಂತ ಪ್ರತಿಭಟನೆ ಒತ್ತಾಯವನ್ನ ಹಾಸನದಲ್ಲೂ ಕೂಡ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಯಶವಂತ್, ರಿಪಬ್ಲಿಕ್ ಕನ್ನಡ. ಹಾಸನದಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ಇನ್ನು ಸಿಗ್ತಾ ಇರೋ ಕಡೆ ಕೂಡ ಎಲ್ಪಿಜಿ ದರ ಸಿಕ್ಕಾಪಟ್ಟೆ ಹೆಚ್ಚಳ ಇದೆ.
ಪ್ರತಿ ಕೆಜಿಗೆ 100 ರೂಪಾಯಿಯಷ್ಟಾಗಿದೆ. ಸೊ ಇದು ಆಟೋ ಚಾಲಕರಿಗೆ ಸಂಕಟವನ್ನು ಉಂಟು ಮಾಡ್ತಾ ಇದೆ. ನಾವು ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಈ ದರ ಏರಿಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಆಟೋ ಚಾಲಕರು ಹಾಸನದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಗ್ಗೆ ಮಾತನಾಡುವಂತಹ ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ, ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುತ್ತಿಗೆ ಹಾಕೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವ್ ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗೋಣ ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವುದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬೀಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಡು ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿಯಾದಂತ ಒಂದು ದರ ನಿಗದಿ ಮಾಡಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿಯಾದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿಯಾದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ, ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಲೆಯನ್ನ ನಿಗದಿತ ದರಕ್ಕೆ ನಿಲ್ಲಿಸಬೇಕು ಅನ್ನುವಂತ ಪ್ರತಿಭಟನೆ ಒತ್ತಾಯವನ್ನ ಹಾಸನದಲ್ಲೂ ಕೂಡ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ. ಹಾಸನದಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ಇನ್ನು ಸಿಗ್ತಾ ಇರೋ ಕಡೆ ಕೂಡ ಎಲ್ಪಿಜಿ ದರ ಸಿಕ್ಕಾಪಟ್ಟೆ ಹೆಚ್ಚಳ ಇದೆ. ಪ್ರತಿ ಕೆಜಿಗೆ 100 ರೂಪಾಯಿಯಷ್ಟಾಗಿದೆ. ಸೊ ಇದು ಆಟೋ ಚಾಲಕರಿಗೆ ಸಂಕಟವನ್ನು ಉಂಟು ಮಾಡ್ತಾ ಇದೆ. ನಾವು ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಈ ದರ ಏರಿಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಆಟೋ ಚಾಲಕರು ಹಾಸನದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಗ್ಗೆ ಮಾತನಾಡುವಂತಹ ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ, ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುತ್ತಿಗೆ ಹಾಕೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವ್ ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗೋಣ ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವುದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬೀಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಡು ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿಯಾದಂತ ಒಂದು ದರ ನಿಗದಿ ಮಾಡಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿಯಾದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿಯಾದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ, ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಬೆಲೆಯನ್ನ ನಿಗದಿತ ದರಕ್ಕೆ ನಿಲ್ಲಿಸಬೇಕು ಅನ್ನುವಂತ ಪ್ರತಿಭಟನೆ ಒತ್ತಾಯವನ್ನ ಹಾಸನದಲ್ಲೂ ಕೂಡ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ.